ಹಾಯ್ ಹಲೋ ಸ್ನೇಹಿತರೆ, ಎಲ್ಲರಿಗೂ ನಮಸ್ಕಾರ. ನಿನ್ನೆ ನಾವು 2018ರಲ್ಲಿ ನಡೆದಂಥ ಡಿಟೆಕ್ಟಿವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆಯನ್ನು 1ರಿಂದ 50ರವರೆಗೂ ಪ್ರಶ್ನೆಯನ್ನು ಚರ್ಚಿಸಿದ್ವಿ. ಇವತ್ತು 51ರಿಂದ 100ರವರೆಗೆ ಪ್ರಶ್ನೆಯನ್ನು ಚರ್ಚಿಸೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮ್ಮ ಫ್ರೆಂಡ್ಸ್ ಕೂಡ ಶೇರ್ ಮಾಡಿ. ಈಗ ಬನ್ನಿ ಪ್ರಶ್ನೆ ಪತ್ರಿಕೆಯನ್ನು ಚರ್ಚಿಸೋಣ. ಪ್ರಶ್ನೆ ಸಂಖ್ಯೆ 51. ಮೂಲಭೂತವಾದಿಗಳ ಗುಂಪಾದ ಅನ್ಸಾರ್ ದೀನ್ ಗುಂಪಿನಿಂದ ಯುನೆಸ್ಕೋದಿಂದ ಅಳಿವಿನಂಚಿನಲ್ಲಿರುವ ವಿಶ್ವ ಪರಂಪರೆ ತಾಣವೆಂದು ಘೋಷಿಸಲ್ಪಟ್ಟ 2ನೇ ದಿನದಲ್ಲಿ ದಾಳಿಗೊಳಗಾದ ಸ್ಥಳ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, ಟಿಂಬುಕ್ಟು ಮಾಲಿ. ನೋಡಿ, ಆಪ್ಷನ್ ಸಿ, ಟಿಂಬುಕ್ಟು ಮಾಲಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 52. ಏಕರೂಪದ ಹರಿವು ಹೊಂದಿದ 3 ಪೈಪ್ಗಳು ಒಂದು ಟ್ಯಾಂಕನ್ನು ತುಂಬಿಸುತ್ತವೆ. ಮೊದಲು 2 ಪೈಪ್ಗಳು ಒಟ್ಟಿಗೆ ಏಕಕಾಲಕ್ಕೆ ಟ್ಯಾಂಕ್ ತುಂಬಿಸಲು ತೆಗೆದುಕೊಳ್ಳುವ ಸಮಯದಷ್ಟೇ ಸಮಯದಲ್ಲಿ 3ನೇ ಪೈಪ್ ಒಂದೇ ಟ್ಯಾಂಕ್ ತುಂಬಿಸಬಲ್ಲದು. 2ನೇ ಪೈಪ್ ಮೊದಲನೇ ಪೈಪ್ಗಿಂತ 5 ಗಂಟೆ ವೇಗವಾಗಿ ಮತ್ತು 3ನೇ ಪೈಪ್ಗಿಂತ 4 ಗಂಟೆ ನಿಧಾನವಾಗಿ ಟ್ಯಾಂಕನ್ನು ತುಂಬಿಸುತ್ತವೆ. ಹಾಗಾದರೆ ಟ್ಯಾಂಕನ್ನು ತುಂಬಿಸಲು ಮೊದಲನೇ ಪೈಪ್ಗೆ ಬೇಕಾಗುವ ಸಮಯ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 15 ಗಂಟೆಗಳು. ಪ್ರಶ್ನೆ ಸಂಖ್ಯೆ 53. ಒಂದು ಪೈಪ್ ಇನ್ನೊಂದು ಪೈಪ್ಗಿಂತ 6 ಪಟ್ಟು ವೇಗವಾಗಿ ಟ್ಯಾಂಕ್ ತುಂಬಿಸಬಲ್ಲದು. 2 ಪೈಪ್ಗಳು ಒಟ್ಟಿಗೆ ಟ್ಯಾಂಕನ್ನು 22 ನಿಮಿಷಗಳಲ್ಲಿ ತುಂಬಿಸಬಹುದಾದರೆ ನಿಧಾನಕ್ಕೆ ಟ್ಯಾಂಕ್ ಭರ್ತಿಗೊಳಿಸುವ ಪೈಪ್ ಒಂದೇ ಟ್ಯಾಂಕ್ ತುಂಬಿಸಲು ತೆಗೆದುಕೊಳ್ಳುವ ಸಮಯ ಎಷ್ಟು ಅಂತ ಕೇಳಿದರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 154 ನಿಮಿಷಗಳು. ನೋಡಿ, ಪ್ರಶ್ನೆ ಸಂಖ್ಯೆ 54. ಹೆಚ್ಚಿನ ಜೈವಿಕ ಆಮ್ಲಜನಕ ಬೇಡಿಕೆ ಏನನ್ನು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, ಹೆಚ್ಚಿನ ಮಟ್ಟದ ಸೂಕ್ಷ್ಮಾಣುಜೀವಿ ಮಾಲಿನ್ಯ. ನೋಡಿ, ಹೆಚ್ಚಿನ ಮಟ್ಟದ ಸೂಕ್ಷ್ಮಾಣುಜೀವಿ ಮಾಲಿನ್ಯ. ಪ್ರಶ್ನೆ ಸಂಖ್ಯೆ 55. ನೆಲದ ಮೇಲಿನ ಲಂಬ ಗೋಪುರವೊಂದರ ಮೇಲೆ 18 ಮೀಟರ್ ಎತ್ತರದ ಲಂಬ ಧ್ವಜಸ್ತಂಭವಿದೆ. ನೆಲದ ಮೇಲೆ ಒಂದು ಬಿಂದುವಿನಿಂದ ಧ್ವಜಸ್ತಂಭದ ತಳಭಾಗ ಮತ್ತು ತುತ್ತ ತುದಿಯ ಉನ್ನತ ಕೋನಗಳು ಅನುಕ್ರಮವಾಗಿ 30 ಡಿಗ್ರಿ ಮತ್ತು 60 ಡಿಗ್ರಿಗಳಾಗಿವೆ. ಗೋಪುರದ ಎತ್ತರವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ, 9 ಮೀಟರ್. ನೋಡಿ, ಆಪ್ಷನ್ ಎ, 9 ಮೀಟರ್. ಪ್ರಶ್ನೆ ಸಂಖ್ಯೆ 56. ಒಬ್ಬ ವ್ಯಕ್ತಿ ನಿರ್ದಿಷ್ಟ ದೂರ ತಲುಪಲು ಕ್ರಮಿಸಿದ್ದಾನೆ. ಅವನು ಪ್ರತಿ ಗಂಟೆಗೆ 3 ಕಿಲೋಮೀಟರ್ ಹೆಚ್ಚು ವೇಗವಾಗಿ ಚಲಿಸಿದ್ದರೆ ಅವನಿಗೆ ತಲುಪಲು 40 ನಿಮಿಷ ಕಡಿಮೆ ಹಿಡಿಯುತ್ತಿತ್ತು. ಬದಲಾಗಿ ಪ್ರತಿ ಗಂಟೆಗೆ 2 ಕಿಲೋಮೀಟರ್ ನಿಧಾನವಾಗಿ ಚಲಿಸಿದ್ದರೆ ಅವನಿಗೆ ತಲುಪಲು ಇನ್ನೂ 40 ನಿಮಿಷ ಹೆಚ್ಚು ಬೇಕಾಗುತ್ತಿತ್ತು. ಅವನು ಚಲಿಸಿದ ದೂರವನ್ನು ಕಿಲೋಮೀಟರ್ಗಳಲ್ಲಿ ತಿಳಿಸಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ, 40. ನೋಡಿ, ಆಪ್ಷನ್ ಸಿ, 40. ಪ್ರಶ್ನೆ ಸಂಖ್ಯೆ 57. ತನ್ನ ಮನೆಯಿಂದ ಹೊರಗೆ ನಿಂತಿರುವ ಓರ್ವ ವ್ಯಕ್ತಿಗೆ ಕಿಟಕಿಯ ಮೇಲಿನ ಅಂಚು ಮತ್ತು ಕೆಳಗಿನ ಅಂಚುಗಳ ಉನ್ನತ ಕೋನಗಳು ಕ್ರಮವಾಗಿ 600 ಮತ್ತು 45 ಡಿಗ್ರಿ ಆಗಿದೆ. ತನ್ನ ಎತ್ತರ 180 ಸೆಂಟಿಮೀಟರ್ ಮತ್ತು ಗೋಡೆಯಿಂದ ಅವನು ನಿಂತಿರುವಲ್ಲಿಗೆ ದೂರ 5 ಮೀಟರ್. ಹಾಗಾದರೆ ಕಿಟಕಿಯ ಉದ್ದಳತೆ ಎಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 3.65 ಮೀಟರ್. ನೋಡಿ, 3.65 ಮೀಟರ್. ಪ್ರಶ್ನೆ ಸಂಖ್ಯೆ 58. ವ್ಯವಹಾರವೊಂದನ್ನು ಎಕ್ಸ್ ರೂ 45,000 ಆರಂಭಿಸುತ್ತಾನೆ. 3 ತಿಂಗಳ ಬಳಿಕ ವೈ ಆ ವ್ಯವಹಾರಕ್ಕೆ ರೂ 30,000 ಸೇರಿಕೊಳ್ಳುತ್ತಾನೆ. ವರ್ಷದ ಕೊನೆಯಲ್ಲಿ ಲಾಭವನ್ನು ಅವರು ಯಾವ ಅನುಪಾತದಲ್ಲಿ ಹಂಚಿಕೊಳ್ಳುತ್ತಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, 2:1. ನೋಡಿ, ಆಪ್ಷನ್ ಬಿ, 2:1. ಪ್ರಶ್ನೆ ಸಂಖ್ಯೆ 59. ಒಂದು ವ್ಯವಹಾರದಲ್ಲಿ ಎ ಮತ್ತು ಬಿ ಹಣವನ್ನು 3:2 ಅನುಪಾತದಲ್ಲಿ ವಿನಿಯೋಗಿಸುತ್ತಾರೆ. ಒಟ್ಟು ಲಾಭದ 5% ಚಾರಿಟಿಗೆ ಹೋಗುತ್ತದೆ ಎಂದು ಭಾವಿಸಿ. ಲಾಭದಲ್ಲಿ ಎಯ ಭಾಗ ರೂ 885 ಆಗುತ್ತದಾದರೆ ಒಟ್ಟು ಲಾಭವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ರೂ 1,500. ನೋಡಿ, ಪ್ರಶ್ನೆ ಸಂಖ್ಯೆ 60. ನಿಚ್ಚಲ ನೀರಿನಲ್ಲಿ ದೋಣಿಯೊಂದರ ವೇಗ ಗಂಟೆಗೆ 15 ಕಿಲೋಮೀಟರ್ ಮತ್ತು ನೀರಿನ ಹರಿವು ಗಂಟೆಗೆ 3 ಕಿಲೋಮೀಟರ್ ಆಗಿದೆ. ನೀರು ಹರಿಯುವ ದಿಕ್ಕಿನಲ್ಲಿ 24 ನಿಮಿಷಗಳ ಕಾಲ ದೋಣಿ ಚಲಿಸಿದರೆ ಸಾಗುವ ದೂರವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ, 7.2 ಕಿಲೋಮೀಟರ್. ನೋಡಿ, ಆಪ್ಷನ್ ಡಿ, 7.2 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 61. ಪ್ರಖ್ಯಾತ ಕಾದಂಬರಿ ದಿ ಗಾಡ್ ಫಾದರ್ ಬರೆದ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ, ಮರಿಯೋ ಪುಜೋ. ನೋಡಿ, ಮರಿಯೋ ಪುಜೋ. ಪ್ರಶ್ನೆ ಸಂಖ್ಯೆ 62. ದೋಣಿ ನಡೆಸುವವನೊಬ್ಬ ನದಿಯ ಹರಿವಿಗೆ ವಿರುದ್ಧ ದಿಕ್ಕಿನಲ್ಲಿ 2 ಗಂಟೆಗಳ ಕಾಲ 2 ಕಿಲೋಮೀಟರ್ ದೂರಕ್ಕೆ ಮತ್ತು ನದಿಯ ಹರಿವಿನ ದಿಕ್ಕಿನಲ್ಲಿ 20 ನಿಮಿಷ ಕಾಲ 1 ಕಿಲೋಮೀಟರ್ ದೂರಕ್ಕೆ ದೋಣಿ ನಡೆಸುತ್ತಾನೆ. ಸ್ಥಾಯಿ ನೀರಿನಲ್ಲಿ
5 ಕಿಲೋಮೀಟರ್ ದೂರ ಚಲಿಸಲು ದೋಣಿಯವನಿಗೆ ಎಷ್ಟು ಸಮಯ ಹಿಡಿಯುತ್ತದೆ ಅಂತ ಕೇಳಿದರೆ ಸರಿಯಾದ ಉತ್ತರ ಆಪ್ಷನ್ ಎ 2 ಗಂಟೆ 30 ನಿಮಿಷ ನೋಡಿ, 2 ಗಂಟೆ 30 ನಿಮಿಷ. ಪ್ರಶ್ನೆ ಸಂಖ್ಯೆ 63. ಯಾವ ನದಿಯೊಂದಿಗೆ ಓಂಕಾರೇಶ್ವರ ಪ್ರಾಜೆಕ್ಟ್ ಸಂಬಂಧ ಹೊಂದಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ನರ್ಮದಾ ನೋಡಿ, ಆಪ್ಷನ್ ಎ ನರ್ಮದಾ. ಪ್ರಶ್ನೆ ಸಂಖ್ಯೆ 64. ಸಂಸತ್ತಿನ ಸದಸ್ಯರು ಅನುಭವಿಸುವ ಸವಲತ್ತುಗಳು ಒಳಗೊಂಡಿರುವುದು ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ, ಆಪ್ಷನ್ ಬಿ ಸರಿಯಾದ ಉತ್ತರ. ಸಂಸತ್ತಿನ ಅಧಿವೇಶನ ನಡೆಯುವಾಗ ಸಾಕ್ಷಿಯಾಗಿ ಉಪಸ್ಥಿತಿಯ ಸ್ವಾತಂತ್ರ್ಯ ನೋಡಿ, ಸಂಸತ್ತಿನ ಅಧಿವೇಶನ ನಡೆಯುವಾಗ ಸಾಕ್ಷಿಯಾಗಿ ಉಪಸ್ಥಿತಿಯ ಸ್ವಾತಂತ್ರ್ಯ. ಪ್ರಶ್ನೆ ಸಂಖ್ಯೆ 65. ಈ ಕೆಳಗಿನವುಗಳಲ್ಲಿ ಯಾವ ಪ್ರದೇಶದಲ್ಲಿ ಚಿಪ್ಕೋ ಚಳವಳಿ ನಡೆಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಟೆಹರಿ ಗಢ್ವಾಲ್ ನೋಡಿ, ಟೆಹರಿ ಗಢ್ವಾಲ್. ಪ್ರಶ್ನೆ ಸಂಖ್ಯೆ 66. ಓಜೋನ್ ಪದರದ ಸವಕಳಿಗೆ ನೈಟ್ರೋಜನ್ ಆಕ್ಸೈಡ್ ಕೂಡ ಹೊಣೆಯಾಗುತ್ತದೆ. ಕೆಳಗಿನವುಗಳಲ್ಲಿ ಯಾವುದು ನೈಟ್ರೋಜನ್ ಆಕ್ಸೈಡ್ನ ಮೂಲವಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನೆಲವು ನೋಡಿ, ಮೇಲ್ನೆಲವು ನೋಡಿ. ಕೈಗಾರಿಕೆಗಳ ಹೊರಸೂಸುವಿಕೆ ಬೇಕು, ಕೃಷಿ ಚಟುವಟಿಕೆಗಳಲ್ಲಿ ಬಳಕೆಯಾಗುವ ಕೀಟನಾಶಕಗಳು, ಅದು ಸರಿಯಾದ ಉತ್ತರ. ಥರ್ಮೋನ್ಯೂಕ್ಲಿಯರ್ ಶಸ್ತ್ರಾಸ್ತ್ರಗಳ ಪರೀಕ್ಷೆ, ಅದು ಸರಿ. ಮೇಲ್ನೆಲ್ಲವೂ ಕೂಡ ಆಗುತ್ತೆ ಆ ಪ್ರಶ್ನೆಗೆ ಉತ್ತರ. ಪ್ರಶ್ನೆ ಸಂಖ್ಯೆ 67. 30 ಕಿಲೋಮೀಟರ್ ತಲುಪಲು ಅರುಣನಿಗೆ ಅನಿಲ್ಗಿಂತ 2 ಗಂಟೆ ಜಾಸ್ತಿ ಬೇಕಾಗುತ್ತದೆ. ಅರುಣ್ ತನ್ನ ವೇಗವನ್ನು ದ್ವಿಗುಣಗೊಳಿಸಿದರೆ ಅವನಿಗೆ ಅನಿಲ್ಗಿಂತ 1 ಗಂಟೆ ಕಡಿಮೆ ಸಮಯ ಸಾಕಾಗುತ್ತದೆ. ಅರುಣನ ವೇಗವೆಷ್ಟು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪ್ರತಿ ಗಂಟೆಗೆ 5 ಕಿಲೋಮೀಟರ್ ನೋಡಿ, ಪ್ರತಿ ಗಂಟೆಗೆ 5 ಕಿಲೋಮೀಟರ್. ಪ್ರಶ್ನೆ ಸಂಖ್ಯೆ 68. 1 ಲಕ್ಷ ಪುಸ್ತಕಗಳನ್ನು ಮುದ್ರಿಸಲು ಪಿ ಮಷಿನ್ಗೆ 8 ಗಂಟೆ ಬೇಕಾಗುತ್ತದೆ. ಅಷ್ಟೇ ಪುಸ್ತಕಗಳನ್ನು ಮುದ್ರಿಸಲು ಕ್ಯೂ ಮಷಿನ್ 10 ಗಂಟೆಗಳು ಮತ್ತು ಆರ್ ಮಷಿನ್ಗೆ 12 ಗಂಟೆ ಬೇಕಾಗುತ್ತದೆ. ಎಲ್ಲ ಮಷಿನ್ಗಳು 9 AM ಮುದ್ರಣ ಆರಂಭಿಸಿದವು. ಪಿ ಮಷಿನ್ 11 AMಗೆ ನಿಂತು ಹೋಯಿತು. ಉಳಿದೆರಡು ಯಂತ್ರಗಳ ಕೆಲಸವು ಮುಗಿದವು. 1 ಲಕ್ಷ ಪುಸ್ತಕಗಳನ್ನು ಪೂರ್ತಿಯಾಗಿ ಸರಿಸುಮಾರು ಎಷ್ಟು ಗಂಟೆಗೆ ಮುದ್ರಿಸಿ ಮುಗಿಸಲಾಯಿತು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 1 PM ನೋಡಿ, ಆಪ್ಷನ್ ಸಿ 1 PM. ಪ್ರಶ್ನೆ ಸಂಖ್ಯೆ 69. ಕೆಳಗಿನ ರಾಷ್ಟ್ರಗಳಲ್ಲಿ ICC ಕ್ರಿಕೆಟ್ ವಿಶ್ವಕಪ್ ಎಂದು ಗೆದ್ದಿಲ್ಲದ ರಾಷ್ಟ್ರ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಬಾಂಗ್ಲಾದೇಶ್ ನೋಡಿ, ಆಪ್ಷನ್ ಸಿ ಬಾಂಗ್ಲಾದೇಶ್. ಪ್ರಶ್ನೆ ಸಂಖ್ಯೆ 70. ರಾಷ್ಟ್ರೀಯ ತುರ್ತು ಪರಿಸ್ಥಿತಿಯ ಘೋಷಣೆಯ ಅವಧಿಯಲ್ಲಿ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅನುಚ್ಛೇದ 20 ಮತ್ತು 21ಗಳನ್ನು ಅಮಾನತುಗೊಳಿಸಲಾಗುವುದಿಲ್ಲ ನೋಡಿ, ಅನುಚ್ಛೇದ 20 ಮತ್ತು 21ನ್ನು ಅಮಾನತುಗೊಳಿಸಲಾಗುವುದಿಲ್ಲ ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 71. ಯಾವ ಚೋಳದೊರೆ ಶ್ರೀಲಂಕಾದ ಉತ್ತರ ಭಾಗಗಳನ್ನು ಗೆದ್ದುಕೊಂಡು ಅದನ್ನು ತನ್ನ ಸಾಮ್ರಾಜ್ಯದ ಪ್ರಾಂತ್ಯವಾಗಿಸಿಕೊಂಡ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ರಾಜರಾಜ ಚೋಳ ನೋಡಿ, ಆಪ್ಷನ್ ಎ ರಾಜರಾಜ ಚೋಳ. ಪ್ರಶ್ನೆ ಸಂಖ್ಯೆ 72. ಯಾವ ಕ್ರೀಡೆಯಲ್ಲಿ HS ಪ್ರಣೋಯ್ ಇವರು ಭಾರತದ ಕ್ರೀಡಾ ವ್ಯಕ್ತಿಯಾಗಿದ್ದಾರೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬ್ಯಾಡ್ಮಿಂಟನ್ ನೋಡಿ, ಆಪ್ಷನ್ ಬಿ ಬ್ಯಾಡ್ಮಿಂಟನ್. ಪ್ರಶ್ನೆ ಸಂಖ್ಯೆ 73. ಸಂಸತ್ತಿನ ಒಟ್ಟು ಸದಸ್ಯರ ಸಂಖ್ಯೆಯಲ್ಲಿನ 3/2 ರಷ್ಟು ಬಹುಮತದಿಂದ ಗೊತ್ತುವಳಿಯನ್ನು ಅಂಗೀಕರಿಸುವ ನಿಯಮವು ಈ ಪ್ರಕರಣದಲ್ಲಿ ಅನ್ವಯಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ರಾಷ್ಟ್ರಪತಿಗಳ ಮೇಲೆ ದೋಷಾರೋಪಣೆ ನೋಡಿ, ರಾಷ್ಟ್ರಪತಿಗಳ ಮೇಲೆ ದೋಷಾರೋಪಣೆ. ಪ್ರಶ್ನೆ ಸಂಖ್ಯೆ 74. ಯಾವುದು ಮೊದಲು ವೆಬ್ ಆಧಾರಿತ ಮೇಲ್ ಸೇವೆಯಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಹಾಟ್ಮೇಲ್ ನೋಡಿ, ಆಪ್ಷನ್ ಬಿ ಹಾಟ್ಮೇಲ್. ಪ್ರಶ್ನೆ ಸಂಖ್ಯೆ 75. ಭಾರತ ಸಂವಿಧಾನದ ಯಾವ ವಿಧಿಯ ದೇವನಾಗರಿ ಲಿಪಿಯಲ್ಲಿರುವ ಹಿಂದಿ ಭಾಷೆಯನ್ನು ಭಾರತ ಒಕ್ಕೂಟದ ಅಧಿಕೃತ ಭಾಷೆ ಎಂದು ಸೂಚಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ 343 ನೋಡಿ, ಆಪ್ಷನ್ ಸಿ 343. ಪ್ರಶ್ನೆ ಸಂಖ್ಯೆ 76. ಲೈಟ್ ಬಲ್ಬುಗಳಲ್ಲಿ ಉಪಯೋಗಿಸಲ್ಪಡುವ ಫಿಲ್ಮೆಂಟ್ ಇದರಿಂದ ಮಾಡಲ್ಪಟ್ಟಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಟಂಗ್ಸ್ಟನ್ ನೋಡಿ, ಆಪ್ಷನ್ ಬಿ ಟಂಗ್ಸ್ಟನ್. ಪ್ರಶ್ನೆ ಸಂಖ್ಯೆ 77. ಇತ್ತೀಚೆಗೆ ಪ್ರಧಾನಮಂತ್ರಿ ನರೇಂದ್ರ ಮೋದಿಯವರು ಬ್ರಿಟನ್ನಲ್ಲಿ ಮಧ್ಯಯುಗದ ಭಾರತದ ಚಿಂತಕರಾದ ಇವರ ಮೂರ್ತಿಯನ್ನು ಅನಾವರಣಗೊಳಿಸಿದರು ಅಂತ ಹೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಬಸವಣ್ಣ ನೋಡಿ, ಆಪ್ಷನ್ ಎ ಬಸವಣ್ಣ. ಪ್ರಶ್ನೆ ಸಂಖ್ಯೆ 78. ಕೆಳಗಿನವುಗಳಲ್ಲಿ ಯಾವ ಬಂದರು ಕುದುರೆಮುಖ ಕಬ್ಬಿಣದ ಅದಿರು ರಫ್ತುಗೊಳಿಸುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ನವಮಂಗಳೂರು ನೋಡಿ, ಆಪ್ಷನ್ ಬಿ ನವಮಂಗಳೂರು. ಪ್ರಶ್ನೆ ಸಂಖ್ಯೆ 79. ಕೆಳಗಿನ ಹೇಳಿಕೆಗಳನ್ನು ಪರಿಗಣಿಸಿ ಅಂತ ಕೇಳಿದ್ದಾರೆ ನೋಡಿ. ಒಂದನೇದು ಎ 2012ರ ಒಲಿಂಪಿಕ್ ಕ್ರೀಡೆಗಳಲ್ಲಿ ಕಂಚಿನ ಪದಕ ಗೆದ್ದ ಮೊದಲ ಭಾರತೀಯ ಬ್ಯಾಡ್ಮಿಂಟನ್ ಆಟಗಾರ್ತಿ ಸೈನಾ ನೆಹ್ವಾಲ್. ಬಿ ಕರ್ನಂ ಮಲ್ಲೇಶ್ವರಿ ಒಲಿಂಪಿಕ್ಸ್ ಕ್ರೀಡೆಯಲ್ಲಿ ವೈಯಕ್ತಿಕ ಪದಕ ಗೆದ್ದ ಪ್ರಥಮ ಭಾರತೀಯ ಮಹಿಳೆಯಾಗಿದ್ದಾರೆ. ಕರ್ನಂ ಮಲ್ಲೇಶ್ವರಿಯವರು ಭಾರತ ಎತ್ತುವಿಕೆ
ವೇಟ್ ಲಿಫ್ಟಿಂಗ್ಗೆ ಸಂಬಂಧಿಸಿದವರಾಗಿದ್ದಾರೆ. ಮೇಲಿನಗಳಲ್ಲಿ ಯಾವುದು ನಿಜ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. 1, 2, 3 ನೋಡಿ. ಎ, ಬಿ, ಸಿ ಇವು 3 ಕೂಡ ಸರಿಯಾಗಿದ್ದಾವೆ. ಆನ್ಸರ್ ಎ, ಬಿ, ಸಿ ಸರಿ ಇದ್ದಾವೆ. ಪ್ರಶ್ನೆ ಸಂಖ್ಯೆ 80. ಕೆಳಗಿನವರುಗಳಲ್ಲಿ ಯಾರು ಫುಟ್ಬಾಲ್ ವಿಶ್ವಕಪ್ ಜಯಿಸಿದ ಆಟಗಾರರಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಲಿಯೋನೆಲ್ ಮೆಸ್ಸಿ ನೋಡಿ. ಲಿಯೋನೆಲ್ ಮೆಸ್ಸಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 81. ಭಾರತದ ಗಣಕಯಂತ್ರ ತುರ್ತು ಪರಿಸ್ಥಿತಿ ಪ್ರತಿಕ್ರಿಯಾ ಘಟಕ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಸರ್ಟ್ ಇನ್ ನೋಡಿ. ಸರ್ಟ್ ಇನ್ ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 82. LCD ಎಂದರೆ ಏನು ಅಂತ ಕೇಳಿದ್ದಾರೆ ನೋಡಿ. LCD ಅಂದರೆ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ನೋಡಿ. ಲಿಕ್ವಿಡ್ ಕ್ರಿಸ್ಟಲ್ ಡಿಸ್ಪ್ಲೇ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 83. ಮಾಲ್ವೇರ್ ಇದು ದುರುದ್ದೇಶಪೂರಿತ ತಂತ್ರಾಂಶ ಮಾಲಿಷಿಯಸ್ ಸಾಫ್ಟ್ವೇರ್ದ ಸಂಕ್ಷಿಪ್ತ ರೂಪವಾಗಿದ್ದು ಇದನ್ನು ಉಲ್ಲೇಖಿಸಲು ಬಳಕೆಯಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಮೇಲ್ನೇ ಎಲ್ಲವೂ ನೋಡಿ. ಸ್ಪೈವೇರ್ ಆಗುತ್ತೆ, ವರ್ಮ್ ಆಗುತ್ತೆ, ವೈರಸ್ ಆಗುತ್ತೆ. ಇವು 4 ಆನ್ಸರ್ ಕೂಡ ಸರಿ. ಆಪ್ಷನ್ ಡಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 84. FTPಯ ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ ನೋಡಿ. FTPಯ ಪೂರ್ಣ ರೂಪ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ನೋಡಿ. ಫೈಲ್ ಟ್ರಾನ್ಸ್ಫರ್ ಪ್ರೋಟೋಕಾಲ್ ಸರಿಯಾದ ಉತ್ತರ ಆಪ್ಷನ್ ಬಿ ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 85. ದೂರವಾಣಿ ಲೈನನ್ನು ಮೋಡೆಮ್ಗೆ ಪ್ಲಗ್ ಮಾಡಲು ಉಪಯೋಗಿಸುವ ಸಂಪರ್ಕ ಕೊಂಡಿ ಯಾವುದು ಅಂತ ಕನೆಕ್ಟರ್ ಅಂತಾರಲ್ಲ ಅದು ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ RJ11 ನೋಡಿ. RJ11 ಸರಿಯಾದ ಉತ್ತರ. ಪ್ರಶ್ನೆ ಸಂಖ್ಯೆ 86. ಕೆಳಗಿನವುಗಳಲ್ಲಿ ಯಾವುದು ಮೊಬೈಲ್ ಫೋನ್ ನಿರ್ವಹಣಾ ವ್ಯವಸ್ಥೆಯಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಯುನಿಕ್ಸ್ ನೋಡಿ. ಆಪ್ಷನ್ ಡಿ ಯುನಿಕ್ಸ್. ಪ್ರಶ್ನೆ ಸಂಖ್ಯೆ 87. ವೇದ ಪದವು ವಿದ್ ಎಂಬ ಮೂಲ ಪದದಿಂದ ಉತ್ಪತ್ತಿಯಾಗಿದೆ. ವಿದ್ ಇದರ ಅರ್ಥ ಅಂತ ಕೇಳಿದ್ದಾರೆ. ವಿದ್ರ ಅರ್ಥ ಏನು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಜ್ಞಾನ ನೋಡಿ. ವಿದ್ಯೆ ಅಂದರೆ ಜ್ಞಾನ. ಪ್ರಶ್ನೆ ಸಂಖ್ಯೆ 88. ಭಾರತದ ವಯೋವೃದ್ಧ ಪುರುಷ ಎಂದು ಕರೆಯಲಾದ ವ್ಯಕ್ತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ದಾದಾಬಾಯಿ ನವರೋಜಿ ನೋಡಿ. ಆಪ್ಷನ್ ಎ ದಾದಾಬಾಯಿ ನವರೋಜಿ. ಪ್ರಶ್ನೆ ಸಂಖ್ಯೆ 89. ವೇದಗಳಿಗೆ ಹಿಂದೂರಿ ಈ ಧ್ಯೇಯ ವಾಕ್ಯವನ್ನು ನೀಡಿದವರು ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಸ್ವಾಮಿ ದಯಾನಂದ ಸರಸ್ವತಿ ನೋಡಿ. ಸ್ವಾಮಿ ದಯಾನಂದ ಸರಸ್ವತಿ. ಪ್ರಶ್ನೆ ಸಂಖ್ಯೆ 90. 1947ರ ಭಾರತೀಯ ಸ್ವತಂತ್ರತಾ ಅಧಿನಿಯಮದ ಅಡಿಯಲ್ಲಿ ರಾಜ್ಯಗಳ ಗಡಿಗಳನ್ನು ಸ್ಪಷ್ಟಪಡಿಸಲು ರಚಿಸಲಾದ ಗಡಿ ಆಯೋಗದ ಚೇರ್ಮನ್ ಯಾರಾಗಿದ್ದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಸಿರಿಲ್ ರ್ಯಾಡ್ಕ್ಲಿಫ್ ನೋಡಿ. ಸರ್ ಸಿರಿಲ್ ರ್ಯಾಡ್ಕ್ಲಿಫ್ ಅಂತಾರಲ್ಲ ಅವರು. ಸರಿಯಾದ ಉತ್ತರ ಆಪ್ಷನ್ ಸಿ. ಪ್ರಶ್ನೆ ಸಂಖ್ಯೆ 91. ಭೂದಾನ ಚಳವಳಿ ಯಾರು ಆರಂಭಿಸಿದರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಆಚಾರ್ಯ ವಿನೋಬಾ ಭಾವೆ ನೋಡಿ. ಆಚಾರ್ಯ ವಿನೋಬಾ ಭಾವೆ. ಪ್ರಶ್ನೆ ಸಂಖ್ಯೆ 92. 1965ರ ಕನ್ನಡ ಕಾದಂಬರಿ ಸಂಸ್ಕಾರ ಬರೆದ ಸಾಹಿತಿ ಯಾರು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ UR ಅನಂತಮೂರ್ತಿ ನೋಡಿ. UR ಅನಂತಮೂರ್ತಿ. ಪ್ರಶ್ನೆ ಸಂಖ್ಯೆ 93. ಚಂದ್ರನ ಮೇಲ್ಮೆಯಿಂದ ಭೂಮಿಗೆ ಒಂದು ಬಂಡೆಗಲ್ಲನ್ನು ತಂದರೆ ಆಗ ಏನಾಗುತ್ತದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಅದರ ತೂಕ ಬದಲಾಗುತ್ತದೆ, ದ್ರವ್ಯರಾಶಿ ಅಲ್ಲ. ಅದರ ತೂಕ ಬದಲಾಗುತ್ತದೆ ಹೊರತು ದ್ರವ್ಯರಾಶಿ ಬದಲಾಗಲ್ಲ ಅಂತ ಹೇಳಿದ್ದಾರೆ. ಪ್ರಶ್ನೆ ಸಂಖ್ಯೆ 94. ನ್ಯೂಕ್ಲಿಯರ್ ರಿಯಾಕ್ಟರ್ ಬೈಜಿಕ ಕ್ರಿಯಾಕಾರಿಗಳಲ್ಲಿ ಹೆವಿ ವಾಟರ್ ಅಂದರೆ ಸಾಮಾನ್ಯ ನೀರಿಗಿಂತ ಸಾಂದ್ರತೆಗಿಂತ 10% ಹೆಚ್ಚು ಸಾಂದ್ರತೆ ನೀರು ಅನ್ನು ಮಾಡ್ರೇಟರ್ ಆಗಿ ಉಪಯೋಗಿಸುತ್ತಾರೆ. ಮಾಡ್ರೇಟರ್ನ ಕಾರ್ಯ ಇದಾಗಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ನ್ಯೂಟ್ರಾನ್ಗಳ ಉತ್ಸರ್ಜನವನ್ನು ನಿಧಾನಗತಿಗೆ ತರುವುದು ನೋಡಿ. ನ್ಯೂಟ್ರಾನ್ಗಳ ಉತ್ಸರ್ಜನ ಅಥವಾ ಹೊರಸೂಸುವಿಕೆಯನ್ನು ನಿಧಾನಗತಿಗೆ ತರುತ್ತದೆ ಅದು ಸರಿಯಾದ ಉತ್ತರ ಆಪ್ಷನ್ ಡಿ. ಪ್ರಶ್ನೆ ಸಂಖ್ಯೆ 95. ಕೆಳಗಿನ ಹೇಳಿಕೆಗಳಲ್ಲಿ ಯಾವುದು ಸರಿಯಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ನೋಡಿ. ಗಾಳಿಯಲ್ಲಿ ಶಬ್ದದ ಜವವು ತೇವಾಂಶ ಹೆಚ್ಚಿದಂತೆಲ್ಲ ಕಡಿಮೆ ಆಗುತ್ತದೆ. ಇದು ಮಾತ್ರ ಸರಿಯಲ್ಲ. ಇದರಲ್ಲಿ ಎ ಕೂಡ ಸರಿ ಇದೆ, ಬಿ ಕೂಡ ಸರಿ ಇದೆ, ಡಿ ಕೂಡ ಸರಿ ಇದೆ, ಸಿ ಮಾತ್ರ ತಪ್ಪಾಗಿದೆ ನೋಡಿ ಇದರಲ್ಲಿ. ಪ್ರಶ್ನೆ ಸಂಖ್ಯೆ 96. ಗೃಹ ಬಳಕೆ ಅಡುಗೆ ಅನಿಲ ಹೆಚ್ಚಾಗಿ ಹೊಂದಿರುವುದು ಏನಂತ ಕೇಳಿದ್ದಾರೆ ನೋಡಿ. ಗೃಹ ಬಳಕೆ ಅಡುಗೆ ಅನಿಲ ಹೆಚ್ಚಾಗಿ ಹೊಂದಿರುವುದು ಸರಿಯಾದ ಉತ್ತರ ಆಪ್ಷನ್ ಬಿ ದ್ರವ ರೂಪದ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್ ನೋಡಿ. ದ್ರವ ರೂಪದ ಬ್ಯೂಟೇನ್ ಮತ್ತು ಐಸೋಬ್ಯೂಟೇನ್. ಪ್ರಶ್ನೆ ಸಂಖ್ಯೆ 97. ಇವುಗಳಲ್ಲಿ ಯಾವುದು ಆ್ಯಪಲ್ ಇನ್ಕಾರ್ಪೊರೇಟರ್ನ
ಉತ್ಪಾದನೆ ಅಲ್ಲ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಡಿ ಐಕಾರ್ ನೋಡಿ. ಐಕಾರ್ ಇದು ತಪ್ಪು, ಅದು ಉತ್ಪಾದನೆ ಅಲ್ಲ ಅವ್ರದ್ದು. ಆ್ಯಪಲ್ದು ಐತಲ್ಲ ಅದರದ್ದಲ್ಲ ಅದು. ಪ್ರಶ್ನೆ ಸಂಖ್ಯೆ 98. ಭಾರತದ ಮೊದಲ ಸೂಪರ್ ಕಂಪ್ಯೂಟರ್ನ ಹೆಸರು ಇವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಬಿ ಪರಮ್ ನೋಡಿ. ಪರಮ್ 8000 ಅಂತಾರಲ್ಲ ಅದೇ ಇದು. ಸರಿಯಾದ ಉತ್ತರ ಆಪ್ಷನ್ ಬಿ. ಪ್ರಶ್ನೆ ಸಂಖ್ಯೆ 99. ಭಾರತೀಯರಿಂದ ಸ್ಥಾಪಿಸಲ್ಪಟ್ಟ ಕಂಪ್ಯೂಟರ್ ಸಾಫ್ಟ್ವೇರ್ ಕಂಪನಿ ಇವುಗಳಲ್ಲಿ ಯಾವುದು ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಸಿ ಕಾಗ್ನಿಜೆಂಟ್ ನೋಡಿ. ಆಪ್ಷನ್ ಸಿ ಕಾಗ್ನಿಜೆಂಟ್. ಪ್ರಶ್ನೆ ಸಂಖ್ಯೆ 100. ಈ ಕೆಳಗಿನವುಗಳಲ್ಲಿ ಯಾವುದು ಪ್ರಸಿದ್ಧವಾದ ಗಾಯತ್ರಿ ಮಂತ್ರವನ್ನು ಒಳಗೊಂಡಿದೆ ಅಂತ ಕೇಳಿದ್ದಾರೆ. ಸರಿಯಾದ ಉತ್ತರ ಆಪ್ಷನ್ ಎ ಋಗ್ವೇದ ನೋಡಿ. ಆಪ್ಷನ್ ಎ ಋಗ್ವೇದ. ಇಲ್ಲಿಗೆ ಈ ಪೇಪರ್ ಮುಗಿತು. 2016 ಡಿಟೆಕ್ಟಿವ್ ಪೊಲೀಸ್ ಸಬ್ ಇನ್ಸ್ಪೆಕ್ಟರ್ ಪ್ರಶ್ನೆ ಪತ್ರಿಕೆ ಮುಗೀತು. ಈ ನೆಕ್ಸ್ಟ್ ಕ್ಲಾಸಲ್ಲಿ ಇನ್ನೊಂದು ಪ್ರಶ್ನೆ ಪತ್ರಿಕೆ ಅಂತ ಬರೋಣ. ಅದಕ್ಕಿಂತ ಮುಂಚೆ ಇನ್ನೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಬೆಲ್ಲೈಕನ್ ಒತ್ತಿ. ಅದೇ ರೀತಿ ನಿಮಗೆ ಏನಾದರೂ ಡೌಟ್ ಇದ್ದರೆ ಇನ್ನೂ ಏನಾದರೂ ಹೆಚ್ಚಿನ ಮಾಹಿತಿ ಬೇಕಂದರೆ ಕಮೆಂಟ್ ಮಾಡಿ ತಿಳಿಸ್ಬೋದು. ಅದೇ ರೀತಿ ನಿಮ್ಮ ಫ್ರೆಂಡ್ಸಲ್ಲಿ ಯಾರಾದರೂ ನೆಟ್ಟು KSET JRFಗೆ ಓದ್ತಿದ್ರೆ, ಅಂದರೆ ಕನ್ನಡ ಸ್ಪೆಸಿಫಿಕ್ ಪೇಪರ್ ಕನ್ನಡದಲ್ಲಿ ಯಾರಾದರೂ ಓದ್ತಿದ್ರೆ ಅವರು ಕೂಡ ನಮ್ಮ ಚಾನಲ್ನ ಶೇರ್ ಮಾಡ್ಬೋದು. ಅದಕ್ಕೆ ಬೇಕಾಗಿರುವಂಥ ಮಾಹಿತಿ ಹಾಕ್ತಿರ್ತೀವಿ. ನಿಮ್ಮ ಫ್ರೆಂಡ್ಸ್ ಯಾರಾದರೂ ಹಂಗೆ ಓದ್ತಾ ಇದ್ದರೆ ಅವರು ಕೂಡ ಶೇರ್ ಮಾಡಿ. ಏನಾದರೂ ಡೌಟ್ಸ್ ಇದ್ದರೆ ಡೈರೆಕ್ಟಾಗಿ ನಮ್ಮ ಇನ್ಸ್ಟಾಗ್ರಾಮ್ ಚಾನಲ್ಗೆ DM ಮಾಡಿ. ಅದರಲ್ಲಿ ಲಿಂಕ್ ಕೊಟ್ಟಿದ್ದೀನಿ ಡಿಸ್ಕ್ರಿಪ್ಷನಲ್ಲಿ, ಅದಕ್ಕೆ ಮಾಡ್ಬೋದು. ಇಷ್ಟೊತ್ತು ವಿಡಿಯೋ ನೋಡಿದೆ ಎಲ್ಲರಿಗೂ ಧನ್ಯವಾದಗಳು. ಥ್ಯಾಂಕ್ ಯು.